ನಮಸ್ಕಾರ ಗುರು. ಬೀಚ್ ಸ್ಟೇ ನಿಮಗೆ ತೋರ್ಸೋಣ ಅಂತ ಬಂದಿದ್ದೀನಿ, ಬನ್ನಿ. ಇದೇ ಆ ಜಾಗ. ಇದು ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮ್ಸು, ಅಲ್ಲಿ ಓಪನ್ ಥಿಯೇಟರು. ನಮಸ್ಕಾರ ಗುರು. ನೋಡ್ರಿ, ಸುಮ್ಮನೆ ಕೂತಿರಲ್ಲ. ಎಲ್ಲ ಹೆಂಗಿದ್ದೀರಾ? ಮಸ್ತು ಅನ್ಕೊತೀನಿ. ಸೊ ವೆಲ್ಕಮ್ ಟು ದ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ಹೊಸ ವ್ಲಾಗ್ ಏನಪ್ಪ ಅಂದರೆ, ನಾನೊಂದು ಸ್ಟೇಗೆ ಬಂದಿದ್ದೀನಿ, ಬೀಚ್ಗೆ. ಆ ಬೀಚ್ ಸ್ಟೇ ನಿಮಗೆ ತೋರ್ಸೋಣ ಅಂತ ಬಂದಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ ಇದೇ ನಮ್ಮ ಬೀಚ್ ಹೋಮ್ ಸ್ಟೇ. ವಾಹ್ ಕ್ಯಾ ಸೀನ್ ಹೈ, ವಾಹ್ ಕ್ಯಾ ಸೀನ್ ಹೈ. ಸೊ ಇಲ್ಲಿ ಸ್ಟೇಗಳಿದೆ, ಹಿಂಗೆ ನೋಡಿದ್ರೆ ಬೀಚ್ ಇದೆ. ಓಕೆನಾ? ಬನ್ನಿ ಇವಾಗ ನಮ್ಮ ಸ್ಟೇ ಹೆಂಗಿದೆ ಅಂತ ಒಂದು ಝಲಕ್ ನಿಮಗೆ ಅಂತ. ಸೊ ಇಲ್ಲಿ ಹೆಂಗೆಪ್ಪ ಕಾನ್ಸೆಪ್ಟ್ ಅಂದರೆ, ಎಲ್ಲ ಮನೆಗಳಿಗೂ ಒಂದೊಂದು ಹೆಸರಿಟ್ಬಿಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇದು ಕಾಣಿಸ್ತಿದ್ಯಾ, ಸೌಪರ್ಣಿಕಾ ಅಂತ ಇದು. ನೆಕ್ಸ್ಟು ಅದು ಬಂದು ವಾರಾಹಿ ಅಂತ ಏನೋ ಇದೆ, ಬನ್ನಿ. ಸೊ ಇದು ವಾರಾಹಿ ಆಯಿತಾ. ಸೊ ನಾವು ಸೌಪರ್ಣಿಕಾ ತೊಗೊಂಡಿರೋದು. ಇದು ಹೆಂಗೆ ಅಂದರೆ ವಿಲ್ಲಾ ಕಾನ್ಸೆಪ್ಟು, ಬಟ್ ವಿಲ್ಲಾ ಅಲ್ಲಿ 2 ರೂಮ್ಸ್ ಇರುತ್ತೆ. ಅಂದರೆ ಕಂಪ್ಲೀಟ್ ಮನೆ ಇರಲ್ಲ. ತೋರಿಸ್ತೀನಿ ರೀ ಹೆಂಗೆ ಅಂದರೆ, ಫಾರ್ ಎಕ್ಸಾಂಪಲ್ಲು ಇದೊಂದು ರೂಮು, ಬಟ್ ನೋಡೋಕ್ಕೆ ಒಂದೇ ಮನೆ ಥರ ಇರುತ್ತೆ. ನೋಡಿ ಗಾಯ್ಸ್, ಇದೇ ರೂಮ್. ಎಷ್ಟು ಆರಾಮಾಗಿಲ್ಲಿ 4 ಜನ ಮಲಗ್ಬೋದು ಆಯಿತಾ. ಇನ್ನು ಗ್ಲಾಸಸ್ ಕೊಟ್ಟಿರ್ತಾರೆ, ಏನಾದರೂ ಅದು ಇದು ಮಾಡೋಕ್ಕೆ. ಮಾತು ಕರೆಕ್ಟಾಗಿರಬೇಕು, ರಾಜ್ಯದ ಜನ ನೋಡ್ತಾ ಇರ್ತಾರೆ. ಆಮೇಲೆ ಟಿ ವಿ ಇದೆ, ವೈಫೈ ಇದೆ, ಓಕೆನಾ. ಒಂದಷ್ಟು ಫೋಟೋಗಳಿದೆ. ಇದು ಪೌಡರ್ ರೂಮು, ಅಂದರೆ ರೆಡಿ ಆಗೋಕ್ಕೆ. ಓಕೆ, ಸೊ ಇದು ನಾನು. ಓಕೆ, ಇದಾದಮೇಲೆ ಈ ಕಡೆ ವಾರ್ಡ್ರೋಬ್ಸು ಇದೆ, ಏನಾದರೂ ಇಡಂಗಿದ್ರೆ ಇಟ್ಕೊಳ್ಳಿ ಅಂತ. ಇದು ವಾಶ್ರೂಮ್ ಗೈಸ್, ಇದೆ ಕ್ಲೀನಾಗಿರೋ ವಾಶ್ರೂಮು. ಇದು ಸಿಂಕ್ ಒಂದು ಕ್ಯೂಟಾಗಿದೆ, ಚಿಕ್ಕದಾಗಿ ಒಳ್ಳೆ ಶೇಪು. ಸೊ ಇದು ವಾಶ್ರೂಮಲ್ಲಿ ನಾನು. ಗೀಸರ್ ಇದೆ, ಆಮೇಲೆ ನಾರ್ಮಲ್ ಕಮೋಡ್. ಸೊ ಬಿಸಿನೀರು 24 hours ಬರುತ್ತೆ. ಗೀಸರ್ ಆನ್ ಮಾಡ್ಕೊಳ್ಳೋದು, ಫ್ರೆಶ್ ಅಪ್ ಆಗೋದು. ಗೊತ್ತಲ್ಲ, ಬೀಚ್ ಸೈಡ್ ಬಂದರೆ ಏನು ಕಥೆಗಳಿರುತ್ತೆ ನಮ್ಮದೆಲ್ಲ. ಫುಲ್ಲು ಬೆವ್ತೋಗಿರ್ತೀವಿ, ಮಣ್ಣು ಅದು ಇದು ಅಂದ್ಕೊಂಡಿರುತ್ತೆ. ಸೊ ಇದೇ ಸ್ಟೇ ಗೈಸ್. ಇದೇ ಥರ ಇದೂ ಹಂಗೆ ಸೇಮ್ ರೂಮು, ಬಟ್ ನಾನು ಸದ್ಯಕ್ಕೆ ಓಪನ್ ಮಾಡಿಸಿಲ್ಲ. ಓಕೆನಾ, ಕ್ಲೋಸ್ ಮಾಡೋಣ. ಡನ್. ಇದು ರೂಮು ಗೈಸ್. ಬನ್ನಿ ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ ಇಲ್ಲಿ, ಯಾಕಂದರೆ ಇದು ತುಂಬ ದೊಡ್ಡ ಪ್ರಾಪರ್ಟಿ ಆ್ಯಕ್ಚುಲಿ. ಇಲ್ಲಿ ನಮಗೆ ಇನ್ನೊಂದು ಖುಷಿ ಆಗೋದೇನಪ್ಪ ಅಂದರೆ, ನೀಟಾಗಿ ಮನೆ ಥರ ಕಾಣಿಸುತ್ತಲ್ಲ. ಸೊ ನಮಗದು ಮನೇಲಿರೋ ಫೀಲ್ಸೇ ಇರುತ್ತೆ, ನಮ್ಮ ಮನೆ ಅನ್ನೋ ಥರ ಫೀಲ್ಸು. ಒಂದು ಒಳ್ಳೆ ಕಟ್ಟೆ, ಅದರಲ್ಲಿ ಮರ ಒಂದು ಹಾಕಿ, ಈ ಹೂ ಗಿಡದ್ದು ಗೊತ್ತಲ್ಲ, ನಾರ್ಮಲಾಗಿ ಹುಡುಗಿರೆಲ್ಲ ಕಿವಿ ಮೇಲೆ ಹೂ ಇಟ್ಕೊಂಡು ಒಂದು ಬೀಚ್ ಹತ್ರ ಎಲ್ಲ ಫೋಟೋ ತೊಗೊತಾರಲ್ಲ, ಆ ಥರ ಹೂ ಇದು. ಓಕೆನಾ, ಈ ಥರ ಸ್ಟೇ ಇದೆ ಗೈಸ್. ನೆಕ್ಸ್ಟು ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಇವ್ರ ಪ್ರಾಪರ್ಟಿ ದೊಡ್ಡದಿರೋದ್ರಿಂದ ಇವರು ಇನ್ನೊಂದು ಕಾನ್ಸೆಪ್ಟು ಮಾಡಿದ್ದಾರೆ. ಅದೇನು ಅಂದರೆ, ಅಲ್ಲಿ ಓಪನ್ ಥಿಯೇಟರ್ ಹೆಂಗಪ್ಪ ಅಂದರೆ, ಇಲ್ಲಿ ಪ್ರೊಜೆಕ್ಟರ್ ಏನೋ ಹಾಕ್ಬಿಟ್ಟು ಕೊಡ್ತಾರೆ. ಅಂದರೆ ಕಂಪ್ಲೀಟಾಗಿ ಬುಕ್ ಮಾಡಿಕೊಂಡ್ರೆ ನಮಗೆ ಈ ಆಪರ್ಚುನಿಟೀಸ್ ಎಲ್ಲ ಸಿಗುತ್ತೆ. ಇಲ್ಲಾಂದ್ರೂ ಸಿಗುತ್ತಾ ಅನ್ನೋದು ಕೇಳಬೇಕು. ಬಟ್ ಇದು ನೋಡಿ, ಇದು ಫುಲ್ಲು ಲಾನು. ಓಕೆನಾ, ಇಲ್ಲಿ ಎಲ್ಲೋ ಪ್ರೊಜೆಕ್ಟ್ರ್ ಹಾಕ್ತಾರೆ. ಪ್ರೊಜೆಕ್ಟ್ರ್ ಹಾಕೋದಲ್ದಲೇ ಬೀನ್ ಬ್ಯಾಗ್ಸ್ ಹಾಕ್ಬಿಡ್ತಾರೆ. ಬೀನ್ ಬ್ಯಾಗ್ಸ್ ಮೇಲೆ ಕೂತ್ಕೊಂಡು ಆರಾಮಾಗಿ ಮ್ಯಾಚ್ ನೋಡೋದು, ಆರ್ ಸಿ ಬಿ ಅಂತ ಕಿರ್ಚಾಡೋದು.
ಇಲ್ಲ ಅಂದರೆ ನಾರ್ಮಲಾಗಿ ಬೇರೆ ಅದು ಇದು ಮೂವಿ ಟೈಮ್ಸ್ ಎಲ್ಲ ಮಾಡ್ಬೋದು. ಸೊ ಇದೊಂದು ಯೂನಿಕ್ ಆಗಿದೆ ಕಾನ್ಸೆಪ್ಟು, ಇಷ್ಟ ಆಯಿತು, ಚೆನ್ನಾಗಿದೆ. ಆದರೆ ಪ್ರಾಪರ್ ಲಾನು ನೋಡಿ, ಕಾಲು ಎಷ್ಟು ಒಳಗೋಗುತ್ತೆ. ಓಕೆನಾ, ಇದು ಇಷ್ಟು. ಇದಾದಮೇಲೆ ಇನ್ನೇನಿದೆಯಪ್ಪ ಇಲ್ಲಿ ಅಂತ ನೋಡೋಕ್ಕೆ ಹೋದರೆ ಬನ್ನಿ ತೋರಿಸ್ತೀನಿ. ಮಸ್ತಾಗಿರೋ ಮಾವಿನಕಾಯಿ, ಚಿಕ್ಕ ಮರ ಗುರು ಇದು. ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಮಾವಿನಕಾಯಿ ಬಿಟ್ಟವೆ. ಹಣ್ಣಾಗಿದೆಯಾ ಇಲ್ಲ, ಚೆನ್ನಾಗಿದೆಲ್ಲ ನೋಡಿ ಗಾಯ್ಸ್. ಮಾವಿನಕಾಯಿ ಇರೋದು ಗಿಡ ಇಷ್ಟೇ, ಆಲ್ರೆಡಿ 5 ಮಾವಿನಕಾಯಿಗಳು ಬಿಟ್ಬಿಟ್ಟವೆ. ಓಕೆನಾ. ಇಲ್ಲಿ ಇನ್ನೊಂದೇನು ಅಂದರೆ ಟೋಟಲಾಗಿ 10 ಮನೆಗಳಿದೆ ಈ ಥರ. ದಟ್ ಮೀನ್ಸ್ 20 ರೂಮ್ಸ್. ಯಾಕಂದರೆ ಒಂದು ಮನೇಲಿ 2 ರೂಮ್ ಅಲ್ವಾ, ಸೊ 20 ರೂಮ್ಸ್ ಇದೆ. ಇಲ್ಲಿ ಇನ್ನೊಂದು ಬ್ಯಾಕ್ಗ್ರೌಂಡ್ ಈಗ ಏನು ಅಂದರೆ ಇದು ಕಿಚನ್ನು. ನಾರ್ಮಲಾಗಿ ಇಲ್ಲಿ ಎಲ್ಲ ಕಡೆ ಕಿಚನ್ಸ್ ಇದಿಲ್ಲ, ಏನೋ ಅವರು ಆಪ್ರೇಟ್ ಮಾಡಲ್ಲ, ಏನೇ ಇದ್ರೂ ತರಿಸ್ತಾರೆ. ನೀವು ನೋಡೋಕ್ಕೋದ್ರೆ ಇದು ಡೈನಿಂಗ್ ಏರಿಯಾ. ಈ ಡೈನಿಂಗ್ ಏರಿಯಾಲಿ ನಮಗೆ ಕಂಪ್ಲೀಟಾಗಿ ಆಚೆಯಿಂದ ಫುಡ್ ತರೋದು, ಇಲ್ಲಿ ತಿನ್ಬೋದು ತೊಗೊಂಬಂದು. ಓಕೆ ನೋಡಿ, ಇಲ್ಲಿ ಕುಕ್ ಮಾಡೋಂಗಿದ್ರೆ ಅದನ್ನು ಮಾಡಿಸ್ಬೋದು, ಬಟ್ ಆನ್ ಡಿಮ್ಯಾಂಡ್ ಅದು, ಅಂದರೆ ಕೇಳಿಕೊಂಡು ಮಾಡಬೇಕು. ಇನ್ನು ಇಲ್ಲಿ ಸಿಗೋಂಥದ್ದು ಸಣ್ಣ ಪುಟ್ಟ ಐಟಮ್ಸ್ ಸಿಗುತ್ತೆ, ಏನು ಈರುಳ್ಳಿ ನಿಂಬೆಹಣ್ಣೆಲ್ಲ ಕಟ್ ಮಾಡ್ಕೊಂಡು ಕೊಟ್ಟರು ಪಾಪ. ಬಿಟ್ಟರೆ ಇನ್ನು ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮ್ಸು, ಓಕೆನಾ, ಟೀ ಕಾಫಿ ಎಲ್ಲ ಇಲ್ಲೇ ಮಾಡ್ತಾರೆ. ಆಮೇಲೆ ಇನ್ನೊಂದೇನು ಅಂದರೆ ರೂಮಲ್ಲಿ, ಪ್ರತಿ ರೂಮಲ್ಲೂ ಒಂದು ಚಿಕ್ಕ ಫ್ರಿಜ್ ಇದೆ. ಓಕೆನಾ, ಬನ್ನಿ ಅದನ್ನು ತೋರಿಸ್ಬಿಡ್ತೀನಿ. ಸೊ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ರೂಮಲ್ಲಿ ಒಂದು ಫ್ರಿಜ್ ಕೊಡ್ತಾರೆ, ಇಲ್ಲಿ ಒಂದು ಮಿನಿ ಫ್ರಿಜ್ಜು. ಸೊ 2 ವಾಟರ್ ಬಾಟ್ಲು, ಆ್ಯಶ್ಟ್ರೇ, ಆಮೇಲೆ ಟಿಶ್ಯೂಸು, ಒಂದು ಫ್ರಿಜ್ಜನ್ನು ಕೊಡ್ತಾರೆ, ಏನಾದರೂ ಚಿಲ್ಲಿಂಗಿಗೆ ಇಟ್ಕೊಳ್ಳೋಕ್ಕೆ ನಮಗೆ. ಓಕೆನಾ, ಡನ್. ಇದಿಷ್ಟು. ನೆಕ್ಸ್ಟ್ ಇನ್ನೇನಿದೆ ಇಲ್ಲಿ ಅಂದರೆ, ಪ್ರತಿಯೊಂದು ಕಡೆಯೂ ಗಿಡ ಮರ ಆಗಂತೂ ಕಮ್ಮಿನೇ ಇಲ್ಲ. ಎಷ್ಟು ಪೀಸ್ಫುಲ್ಲಾಗಿ, ಎಷ್ಟು ಆರಾಮಾಗಿರ್ಬೋದು ಅಷ್ಟು ಆರಾಮಾಗಿರ್ಬೋದು. ಪ್ರಾಪರ್ ಲಾನೆಲ್ಲ ಹಾಕಿ ಬಿಟ್ಬಿಟ್ಟಿದ್ದಾರೆ. ಸಪೋಟ ನೋಡು ಗುರು, ಸಪೋಟ ಗಿಡ. ಇದು ಏನು ಅಂತ ಗೊತ್ತಾ, ಗೇರ್ ಹಣ್ಣು ಅಂತಾರೆ ನಮ್ಮ ಕಡೆ, ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ, ಗೋಡಂಬಿ ಹಣ್ಣು ಅನ್ಬೋದೇನೋ. ಸೊ ಇದು ನೋಡಿ, ಇದು ಇನ್ನೂ ದೊಡ್ಡದಾಗುತ್ತೆ. ಇದು ಬಂದು ಗೋಡಂಬಿ ಬೀಜ. ಅದನ್ನೆಲ್ಲ ಹೆಂಗೆಂಗೋ ಮಾಡ್ತಾರೆ, ಸುಟ್ಟರೆ ಎಲ್ಲ ಇದಾಗ್ಬಿಡುತ್ತೆ, ತಿನ್ಬೋದು ಗೋಡಂಬಿ. ಇನ್ನೇನಿದೆ ಅಂತ ಕೇಳಿದ್ರೆ, ಇಲ್ಲಿ ರೈನ್ ಡ್ಯಾನ್ಸ್ ಮಾಡೋಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ. ಅದರ ಎಂಟ್ರಿ ಹಿಂಗಿರುತ್ತೆ. ಇಲ್ಲಿರೋದು ಒಳಗಡೆ ಹೋಗಿ ರೈನ್ ಡ್ಯಾನ್ಸ್ ಮಾಡೋದು. ಇದು ರೈನ್ ಡ್ಯಾನ್ಸ್ ಏರಿಯಾ, ಫುಲ್ಲು ಡ್ಯಾನ್ಸ್ ಆಡೋದು. ಓಕೆ, ನನಗೆ ಒಂದು ಇದಿಷ್ಟ ಆಯಿತು, ಏನೋ ಒಂದು ಪ್ಲೇಸ್ ಇಲ್ಲಿ ತುಂಬ ಇಷ್ಟ ಆಗಿದೆ. ಯಾವುದು ಅಂದರೆ ಇದು ಗುರು, ಕಾಣಿಸ್ತಿದೆಯಾ ಎಲ್ಲರಿಗೂ? 2 ಮರ ಅಕ್ಕಪಕ್ಕದಲ್ಲಿ ಇರುತ್ತೆ. ಒಂದು ಚೇರ್ ಹಾಕಿದ್ದಾರೆ, ಒಂಚೂರು ಲಾಂಗ್ ಚೇರು, ಆರಾಮಾಗಿ ಕೂತ್ಕೊಂಡು ಪೀಸ್ಫುಲ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದು ಮಸ್ತ್ ಜಾಗ. ಫಸ್ಟ್ ಆಫ್ ಆಲ್ ಬೀಚ್ ನೋಡ್ಕೊಂಡಿರೋದೇ ಪೀಸ್ಫುಲ್ಲು. ಇನ್ನೊಂದು ಏನಪ್ಪ ಅಂದರೆ, ಈ ಜಾಗ ನನಗೆ ತುಂಬ ಇಷ್ಟ. ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ಕೊಟ್ಟಿರೋ ಜಾಗ, ತಣ್ಣಗಿರುತ್ತೆ. ಇಲ್ಲಿಂದ ಆರಾಮಾಗಿ ಹಿಂಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡಿರ್ಬೋದು. ನೋಡಿ, ಇಲ್ಲೊಂದು ಸ್ಟೇ, ಆ ಕಡೆ ಒಂದು ಸ್ಟೇ. ನೆಕ್ಸ್ಟ್ ಇನ್ನೇನಿದೆ ಇಲ್ಲಿ ಅಂದರೆ, ಆ್ಯಕ್ಟಿವಿಟೀಸಿಗೂ ಕರ್ಕೊಂಡು ಹೋಗ್ತಾರೆ, ಅಂದರೆ ಸಪ್ರೇಟ್ ಅದು, ಅವ್ರು ಗೈಡ್ ಮಾಡ್ತಾರೆ. ಓಕೆನಾ, ವಾಟರ್ ಆ್ಯಕ್ಟಿವಿಟೀಸ್ ಏನಾದರೂ ಇದ್ದರೆ ಗೈಡ್ ಮಾಡ್ತಾರೆ, ಹೋಗ್ಬೋದು.
ಇದೂ ಒಂಚೂರು ಪೀಸ್ಫುಲ್ಲು. ಒಂದು 3-4 ಚೇರ್ ಹಾಕ್ಕೊಂಡ್ರೆ ಆರಾಮಾಗಿ ಕೂತ್ಕೊಂಡು ಫ್ರಂಟ್ ವ್ಯೂ. ಸೊ ಹಿಂಗಿದೆ ಗೈಸ್, ಇಷ್ಟೇ ಅಲ್ಲ ಹಿಂಗಿದೆ. ಇಲ್ಲಿಂದ ಬೀಚು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ವಾಕ್ ಅಷ್ಟೇ. ಬನ್ನಿ ತೋರಿಸ್ತೀನಿ. ಇಲ್ಲೊಂದು ಸ್ಟೇಜ್ ಕೊಟ್ಟಿದ್ದಾರೆ, ಪರ್ಫಾರ್ಮ್ ಮಾಡೋರು ಅಥವಾ ಏನಾದರೂ ಏನಂತಾರೆ ಇವೆಂಟ್ಸ್ ಎಲ್ಲ ಇದ್ದರೆ ಅಲ್ಲಿ ಮಾಡ್ಬೋದು. ಸೊ ಅದೇ ಬೀಚು ಇದೆ ಅಷ್ಟೇ ನೋಡಿ, ಈ ಥರ ಕಾಣುತ್ತೆ ಅಷ್ಟೇ. ಇದು ಯಾವುದು ಅಂತ ಕೇಳ್ತೀರಾ? ಸೀಶೋರ್ ಬೈ ಸಮುದ್ಯತ. ಸೊ ಒಳ್ಳೆ ಮ್ಯಾನೇಜ್ಮೆಂಟು ಇದ್ದಾರೆ, ಪ್ರಾಪರ್ ಟೈಮ್ಲಿ ರೆಸ್ಪಾನ್ಸ್ ಇದೆ, ಕ್ಲೀನಾಗಿದೆ. ಮೇಯ್ನಾಗಿ ಅದು ಕ್ಲೀನು ಚೆನ್ನಾಗಿದೆ. ಬರ್ಬೋದು, ಎಲ್ಲರೂ ಒಂದು ಸತಿ ಬರ್ಬೋದು. ಸೊ ನೋಡಿದ್ರಲ್ಲ ಗೈಸ್, ಇದೇ ಇವತ್ತಿನ ವ್ಲಾಗ್. ಇಲ್ಲಿ ರೇಟ್ಸು ಎಲ್ಲ ಡಿಪೆಂಡ್ಸು, ಬಿಕಾಸ್ ಅದು ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮಗೆ ಗೊತ್ತು, ಸೀಸ್ನಲ್ ಟೈಮಲ್ಲಿ ಡಿಪ್ ಆಗ್ಬೋದು ಮತ್ತು ಇನ್ಕ್ರೀಸ್ ಆಗ್ಬೋದು. ಸೀಸನ್ ಇತ್ತು ಅಂದರೆ ಇನ್ಕ್ರೀಸ್ ಆಗುತ್ತೆ, ಸೀಸನ್ ಲೆಸ್ ಇದ್ದರೆ ಡಿಪ್ ಆಗುತ್ತೆ. ಸೊ ಮೈಟ್ ಬಿ ಆ ಥರ. ಹಿಂಗೆ ಸ್ಟೇ ಹಿಂಗಿರುತ್ತೆ. ಇದಿಷ್ಟು ನೆಮ್ಮದಿ ಜೀವನ ಬಾಳಬೇಕು ಅಂದರೆ ಬೆಂಗಳೂರಲ್ಲಿ ದುಡಿತಾ ಇರಬೇಕು, ಬೀಚಿಗೆ ಬಂದು ಆ ಕಾಸನ್ನ ಖರ್ಚು ಮಾಡಿ ಲೈಟಾಗಿ ಇನ್ನೊಂದು ಚೂರು ಮನೆಗೆ ತೊಗೊಂಡೋಗಿ ಆರಾಮಾಗಿ ಇರಬೇಕು. ತುಂಬ ಕ್ಯಾಲ್ಕುಲೇಟೆಡ್ ಆಗಿ ಯಾವತ್ತೂ ಇರಬಾರ್ದು. ಇದಿಷ್ಟು ಗೈಸ್, ಎಂಜಾಯ್ ಯರ್ ಲೈಫ್. ಸಿ ಯು ಅಗೇನ್, ಬಾಯ್.